ಬಿಕಾಮ್ನ 3ನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಕನ್ನಡ ಅವಶ್ಯಕ ಪತ್ರಿಕೆಯ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಅಕ್ಕಮಹಾದೇವಿಯವರ ವಚನದ 4ನೇ ಪದ್ಯಭಾಗವನ್ನು ನೋಡೋಣಂತೆ. ಈ ಹಿಂದಿನ ವಚನದಲ್ಲಿ ಅಕ್ಕಮಹಾದೇವಿ ಹೇಗೆ ನಮ್ಮ ದೇಹ ಮನಸ್ಸು ಅನ್ನೋದು ಶಿವನಿಗೆ ಅರ್ಪಿತವಾಗಬೇಕು ಅನ್ನುವಂಥ ವಿಚಾರಗಳನ್ನಿಟ್ಟುಕೊಂಡು 3 ಪದ್ಯಗಳನ್ನು ಈಗಾಗಲೇ ಅಕ್ಕಮಹಾದೇವಿಯವರ ಪದ್ಯ ಭಾಗಗಳನ್ನು ನೋಡ್ತಾ ನಾವು ತಿಳ್ಕೊಂಡ್ವಿ. 4ನೇ ಪದ್ಯ ಇದು ನಿಮಗೆ ಬಹಳ ಸಂಬಂಧಿಸಿದ ಪದ್ಯ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಬಹುಶಃ ನೀವು ಕಾಲೇಜಿನ ಹಂತದ ವಿದ್ಯಾರ್ಥಿಗಳಾದ ನಿಮಗೆ 2 ಬದುಕಿರ್ತದೆ. ಒಂದು ವೈಯಕ್ತಿಕ ಬದುಕು, ಮತ್ತೊಂದು ಸಾಮಾಜಿಕ ಬದುಕು ಅನ್ನುವಂಥದ್ದು. ಸಾಮಾನ್ಯವಾಗಿ ವೈಯಕ್ತಿಕ ಬದುಕು ನಿಮ್ಮ ಪರ್ಸ್ನಲಿ ನೀವು ಹೇಗಿರ್ತೀರಿ ಅನ್ನುವಂಥದ್ದು, ಮತ್ತು ನೀವು ಸಮಾಜದೊಂದಿಗೆ ಇರ್ತೀರಿ. ಸಾಮಾಜಿಕ ಬದುಕು ಅಂದರೆ ಸಮಾಜದೊಂದಿಗೆ ಹೇಗಿರ್ತೀರಿ ಅನ್ನುವಂಥದ್ದು. ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ನಾವು ಸಾಮಾಜೀಕರಣ ಪ್ರಕ್ರಿಯೆಗೊಳಗಾಗಿ ಸಮಾಜದ ಒಂದು ಏನಿರ್ತವಲ್ಲ, ಸಮಾಜದ ಮಾತುಗಳಿರ್ತವಲ್ಲ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀವಿ ಅನ್ನುವಂಥದ್ದು. ಇದನ್ನು ಹಿನ್ನೆಲೆಯಾಗಿಟ್ಕೊಂಡು ಮುಂದುವರೆದು ಈ ವಚನವನ್ನು ನೋಡೋದಾದರೆ ನೋಡಿರಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದು. ಬಹುಶಃ ಈ ವಚನದ ಹಿನ್ನೆಲೆ ನಾನು ಈಗಾಗಲೇ ಅಕ್ಕಮಹಾದೇವಿಯವರ ಜೀವನ ಸಾಧನೆಗಳನ್ನು ಪರಿಚಯ ಮಾಡಿಕೊಡುತ್ತಾ ಒಂದು ಮಾತನ್ನು ಹೇಳಿದ್ದೆ. 12ನೇ ಶತಮಾನದಲ್ಲಿ ಬಹಳ ನಿಷೇಧಿತ ಅಂತ ಏನು ಕರಿತೀವಿ, ಮುಕ್ತ ಇರಲಿಲ್ಲ. ಅಲ್ಲಿ ನಿರ್ಬಂಧಿತ ಸಮಾಜ ಇತ್ತು. ಆ ನಿರ್ಬಂಧಿತ ಸಮಾಜದಲ್ಲಿ ಒಬ್ಬ ಸ್ತ್ರೀಗೆ ಪೂರ್ತಿ ಸ್ವಾತಂತ್ರ್ಯ ಅನ್ನೋದು ಕನಸಿನ ಮಾತಾಗಿತ್ತು 12ನೇ ಶತಮಾನದಲ್ಲಿ. ಸುಮಾರು 800 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ನೀವು ಒಂದು ಸರಿ ಕಲ್ಪನೆ ಮಾಡಿಕೊಳ್ಳಬೇಕು ಸುಮ್ಮನೆ. ಈ 20ನೇ 21ನೇ ಶತಮಾನಕ್ಕೆ ಬಂದಾಗೂ ಕೂಡ ಇನ್ನೂ ಸ್ತ್ರೀಗೆ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದು ಕನಸಿನ ಮಾತಾದಾಗ 800 ವರ್ಷಗಳ ಹಿಂದಿನ ಪರಿಸ್ಥಿತಿಯಲ್ಲಿ ಅಕ್ಕಮಹಾದೇವಿ ತನ್ನೆಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ಹೋಗಿ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾಳೆ ಅಂತಂದರೆ ಅವಳ ಈ ವಚನ ಅದಕ್ಕೆ ಅವಳ ಮನಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ಈ ವಚನ ನಮಗೆ ಅರ್ಥ ಮಾಡುತ್ತೆ. ಎಂಥ ಗಟ್ಟಿ ನಿಲುವು ನೋಡಲಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಬೆಟ್ಟದ ಅಂತಂತಂದರೆ ಅಡವಿ ಕಾಡು ಅಂತ ತಿಳ್ಕೊಳ್ಳಿ, ಬೆಟ್ಟದ ಗುಡ್ಡಗಳು ಅಂತ ತಿಳ್ಕೊಳ್ಳಿ. ಒಂಟಿಯಾಗಿ ಒಂದು ಮನೆ ಮಾಡ್ತಾನೆ ಅಂತಂದರೆ ಒಬ್ಬ ವ್ಯಕ್ತಿ ಆತ ಎಲ್ಲದಕ್ಕೂ ತಯಾರಾಗಿ, ಅಂದರೆ ಮೃಗಗಳು, ಕ್ರೂರ ಪ್ರಾಣಿಗಳು, ಅವು ಬರ್ಬೋದಾದನ್ನು ಗಮನಿಸಿಯೇ ಮಾಡಬೇಕು ಅವನು. ಇದನ್ನು ಲೌಕಿಕ ಅರ್ಥದಲ್ಲಿ, ನೇರವಾದ ಅರ್ಥ. ಇದಕ್ಕೆ ವಿಶೇಷ ಅರ್ಥ ಆಮೇಲೆ ಹೇಳ್ತೀನಿ, ಮೊದಲು ಅದನ್ನು ತಿಳ್ಕೊಳ್ಳಿ. ವಿಶೇಷ ಅರ್ಥ ಇದೆ ಇದಕ್ಕೆ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಂತಯ್ಯ. ಸಮುದ್ರದ ಹತ್ರವೇ ಮನೆ ಮಾಡ್ತೀವಿ, ಅಲ್ಲಿ ನೆರೆ ಬರುತ್ತೆ, ತೊರೆ ಬರುತ್ತೆ, ಶಬ್ದ ಬರುತ್ತೆ, ಬೋರ್ಗರೆತ ಬರುತ್ತೆ, ಸುನಾಮಿ ಬರುತ್ತೆ, ಇನ್ನೊಂದೇನೋ ಬರುತ್ತೆ. ಭಯಾನಕ ಅನಿಸುತ್ತೆ ನಮಗೆ. ಆದರೆ ಮಾಡಿಬಿಟ್ಟಿದ್ದೀವಿ ಮನೆ ಅಂದಮೇಲೆ ಹೆದರ್ಕೊಳ್ಬಾರ್ದು ಅಂತ. ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಅಂತಂದಮೇಲೆ ಅಲ್ಲಿಗೆ ಮೃಗಗಳಿಗೆ ಅಂಜಬಾರ್ದು ಅಂತ, ಹೆದರಬಾರ್ದು ಅಂತ. ಸಂತೆಯೊಳಗೊಂದು ಮನೆಯ ಮಾಡಿ. ಸಂತೆ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು.
ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಒಂದು ಸರಿ ನೀವು ಸಂತೆ ಹೋಗಿರ್ತೀರಿ, ನೋಡೇ ಇರ್ತೀರಿ, ನಿಮ್ಗೆ ಪ್ರತ್ಯಕ್ಷ ಅನುಭವ ಇದೆ. ಸಂತೆ ಅಂದ್ರೇ ಗದ್ದಲ. ಅಲ್ಲಿ ಮೆಲ್ಲಕ್ಕೆ ಮಾತಾಡ್ರಿ ಅಂತ ಯಾರಿಗೂ ಅನ್ನಂಗಿಲ್ಲ, ಜೋರಾಗೆ ಮಾತಾಡ್ತಿರ್ತಾರೆ ಅವರು ಅಲ್ವಾ. ಮಾತಾಡಿದ್ರೇ ಸಂತೆ ಅದು. ಅಷ್ಟೇಕೆ ನಾವೇ ಯಾರಾದರೂ ಕುತ್ಕೊಂಡು 4 ಜನ ಜೋರಾಗಿ ಮಾತಾಡಿದ್ರೆ ನಾವೇ ಅಂತೀವಿ ಏನು ಸಂತೆ ನಡೆದೈತಿ ಇಲ್ಲಿ ಅಂತೀವಿ. ಸಂತೆ ಅಂದ್ರೇ ಮಾತು ಗದ್ದಲ ಅದು. ಮತ್ತು ಅದು ಗದ್ದಲ ನಡೆಯುವಂಥ ಆ ಸ್ಥಳದಲ್ಲೇ ನಮ್ಮ ಮನೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಗ್ಕೊಂಡು ಬಿಡ್ತೀವಿ. ಅದನ್ನು ಎದುರಿಸಲೇಬೇಕು ನಾವು. ಶಬ್ದಕ್ಕೆ ನಾಚಿದೊಡಂತೆಯ ಹಿಂಜರಿದರೆ ಹೇಗೆ? ಇಷ್ಟು 3 ಉದಾಹರಣೆಗಳನ್ನು ಕೊಟ್ಟು ಯಾವುದಕ್ಕೆ ಹೇಳಬೇಕಾಗಿತ್ತು ಅನ್ನುವಂಥದ್ದು. ಇದನ್ನು ಸ್ವಲ್ಪ ಹೀಗೆ ನೋಡೋಣ ಇನ್ನೊಂದು ರೀತಿಯಲ್ಲಿ. ನೀವು ಒಂದು ಸಾಧನೆ ಮಾಡಬೇಕು. ಈಗ ಸಾಧಿಸುವ ವಯಸ್ಸು ನಿಮ್ಮದು. ಪ್ರಥಮ BCom ಅಂತ ಹೇಳಿದ್ರೆ ಇನ್ನೂ ಸಾಧನೆಯ ಆರಂಭದಲ್ಲಿರೋರು, ಇನ್ನೂ ನಿಮ್ಮ ಸಾಧನೆ ಪರಿಪೂರ್ಣ ಆಗಿಲ್ಲ, ಸಾಧನೆಯ ಆರಂಭದಲ್ಲಿರೋರು. ನಿಮಗೊಂದು ನಿಶ್ಚಿತವಾದ ಗುರಿ ಇರುತ್ತೆ. ಆ ಗುರಿಯನ್ನು ಇಟ್ಕೊಂಡು ಹೊರಡ್ತೀರಿ. ಹೊರಟಾಗ ನಿಮಗೆ ಏನೆಲ್ಲ ಅಡೆತಡೆಗಳು ಬರ್ಬೋದು ಅಲ್ವಾ? ಅಡ್ಡಿ ಆತಂಕಗಳು ಬರ್ಬೋದು. ನಿಮ್ಮನ್ನು ಪ್ರೋತ್ಸಾಹಿಸೋರು ಸಿಗ್ತಾರೆ, ನಿಮ್ಮನ್ನು ಹೀಗಳೆಯೋರು ಸಿಗ್ತಾರೆ, ನಿಮ್ಮನ್ನು ಅಪಹಾಸ್ಯ ಮಾಡೋರು ಸಿಗ್ತಾರೆ, ನಿಮ್ಮನ್ನು ಅವಮಾನ ಮಾಡೋರು ಸಿಗ್ತಾರೆ, ಮತ್ತು ನಿಮ್ಮನ್ನು ಬೆನ್ನು ಚಪ್ಪರಿಸುವವರು ಸಿಗ್ತಾರೆ, ನಿಮ್ಮನ್ನು ಪ್ರೀತಿಸುವವರು ಸಿಗ್ತಾರೆ, ನಿಮ್ಮನ್ನು ದ್ವೇಷಿಸುವವರು ಸಿಗ್ತಾರೆ, ನಿಮ್ಮ ಏಳಿಗೆಯನ್ನು ಸಹಿಸದವರು ಸಿಗ್ತಾರೆ, ನಿಮ್ಮ ಏಳಿಗೆಗೆ ಸಹಾಯ ಮಾಡೋರು ಸಿಗ್ತಾರೆ. ಎಲ್ಲ ರೀತಿಯ ವ್ಯಕ್ತಿಗಳು ಸಿಗ್ತಾರೆ ಅನ್ನುವಂಥದ್ದು. ಅದನ್ನು ಇಲ್ಲಿ ಮೃಗ ಅಂತೇಳಿದ್ರೆ ಏನು ಅರ್ಥ ಅದನ್ನು ತಿಳ್ಕೊಬೇಕು. ಸಮಾಜದಲ್ಲಿ ಮೃಗ ಅಂದರೆ ಮೃಗನೇ ಅಲ್ಲ, ಅಲ್ಲಿ ಮೃಗ ಇರುವಂತಹ ವ್ಯಕ್ತಿಗಳಿದ್ದಾರೆ ನಮ್ಮ ಮಧ್ಯೆ. ಅವ್ರ ಮಧ್ಯೆನೇ ಬದುಕಬೇಕು ನಾವು. ಅವ್ರನ್ನ ಬಿಟ್ಟು ಬದುಕೋಕ್ಕಾಗೋದಿಲ್ಲ, ಸರಿ ಮಾಡೋಕ್ಕೂ ಆಗೋದಿಲ್ಲ ಕೆಲವರನ್ನು. ಸಮಾಜ ಅಂದ್ರೇ ಹಾಗೆ. ಸಮಾಜದಲ್ಲಿ ನರಿ ಅಂತ ಮನುಷ್ಯರಿದ್ದಾರೆ, ನಾಯಿ ಅಂತ ಮನುಷ್ಯರಿದ್ದಾರೆ. ಸುಮ್ಮನೆ ಹೇಳ್ತೀನಿ, ಪ್ರಾಣಿಗಳಿಗೆ ಅಲ್ವಾ. ಒಳ್ಳೊಳ್ಳೆಯವರು ಕೂಡ ಇದ್ದಾರೆ. ಮತ್ತು ಅದನ್ನು ಹೇಳ್ಬೋದು, ಎಲ್ಲ ರೀತಿಯ ಸ್ವಭಾವದ ಮಿಶ್ರಣವೇ ಮನುಷ್ಯ. ಅಂಥ ಮನುಷ್ಯರಿದ್ದಾರೆ ನಮ್ಮ ಮಧ್ಯೆ. ಅವರನ್ನು ಮೃಗವನ್ನು ಸಾಂಕೇತಿಕವಾಗಿ ಅವ್ರು ನೀವೇನು ಮಾಡೋಕ್ಕೆ ಹೋದರೂ ಇಲ್ಲ ಹೊಗಳ್ತಾರೆ, ಇಲ್ಲ ನಿಮ್ಮನ್ನು ತೆಗಳ್ತಾರೆ. ಎರಡೂ ಅಪಾಯ ಮುಂದೆ ಹೇಳ್ತಾರಲ್ಲಿ ನೋಡಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳ ಮಧ್ಯೆ ಬದುಕ್ತಿದ್ದೀವಿ ಅಂತಲೇ ತಿಳ್ಕೊಬೇಕು. ಮನುಷ್ಯ ಮೃಗನ ಒಂದು ಪ್ರತಿಮೆನೇ ಇವನು. ಇನ್ನೂ ಭಾಳ ವಿಶೇಷವಾಗಿ ಹೇಳ್ತಾರೆ, ಎಲ್ಲ ಪ್ರಾಣಿಗೂ ಒಂದೊಂದೇ ಸ್ವಭಾವ ಇರುತ್ತಂತೆ. ನಾಯಿಗೊಂದು ಸ್ವಭಾವ, ಆನೆಗೊಂದು ಸ್ವಭಾವ, ಹುಲಿಗೊಂದು ಸ್ವಭಾವ ಇರ್ತದೆ. ಆದರೆ ಮನುಷ್ಯ ಯಾವ ಸ್ವಭಾವ ಅಂತಂದರೆ ಎಲ್ಲ ಪ್ರಾಣಿಗಳ ಮಿಶ್ರ ಸ್ವಭಾವ ಇವನು. ಇದಕ್ಕೆ ಕಾರಣನೂ ಹೇಳ್ತಾರೆ ಆಧ್ಯಾತ್ಮಿಕದಲ್ಲಿ, ಅದನ್ನು ಹೇಳೋದಿಲ್ಲ ನಾನು. ಎಲ್ಲ ಪ್ರಾಣಿಗಳನ್ನು ಹಾಗೆ ಹುಟ್ಟಿ ಬಂದು ಕೊನೆಗೆ ಮನುಷ್ಯ ಜನ್ಮ ಸಿಗುತ್ತಂತೆ. ಸುಮ್ಮನೆ ನಂಬಿಕೆ, ಇದನ್ನು ನಂಬ್ತಿರೋ ಇಲ್ಲೋ. ಈ ಮನುಷ್ಯ ಚಿಕ್ಕ ಮಕ್ಕಳು ಹಿಂದಿನ ಜನ್ಮದ ನಾವೇನಾಗಿ ಹುಟ್ಟಿರ್ತೀವಿ, ಎಲ್ಲ ಪ್ರಾಣಿಗಳ ಆ ಎಲ್ಲ ಗುಣಗಳು ಬಂದುಬಿಟ್ಟಿರುತ್ತೆ. ನರಿ ಬುದ್ಧಿಯವನು ಅಂತ ಮಾತಾಡ್ತೀವಿ, ಆವಿನ ದ್ವೇಷದವನು ಅಂತೀವಿ, ಆವಿನಂಥ ದ್ವೇಷದವನು ಅಂತೀವಿ, ಆನೆಯಂತೆ ಶಕ್ತಿವಂತ ಅಂತೀವಿ, ಕತ್ತೆಯಂತೆ ದಡ್ಡ ಅಂತೀವಿ ಅಲ್ವಾ. ಎಲ್ಲ ಪ್ರಾಣಿಗಳ ಮಿಶ್ರಣವೇ ಮನುಷ್ಯ. ಅವನಿಗೆ ಮೃಗಗಳ ಗುಣ ಇದೆ. ಹಾಗಾದರೆ ಅಂಥ ಮೃಗಗಳ ಮಧ್ಯೆ ನಾವು ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಅಂಜಿ ಕೂತರೆ ಆಗೋದಿಲ್ಲ. ಅಂಜಿಕೊಂಡು ಕೂತರೆ ಬದುಕಿ ತೋರಿಸ್ಬೇಕು ಅನ್ನುವಂಥದ್ದು ಒಂದು. ಸಮುದ್ರದ ತಡಿಯಲು ಸಮುದ್ರದ ದಡದಲ್ಲಿ ಮನೆಯನ್ನು ಮಾಡ್ತೀರಿ. ಅಲ್ಲಿ ಬರೀ ಆ ಸಮುದ್ರ ಸಮಾಧಾನವಾಗಿದ್ದಾಗ, ಮಾಮೂಲಾಗಿದ್ದಾಗ ಒಳ್ಳೆ ಸಣ್ಣ ಅಲೆಗಳು ಬರ್ತವೆ, ಹಂಗೆ ಇರುತ್ತೆ ಅಂತ ತಿಳ್ಕೊಬೇಡಿ. ಸಮುದ್ರ ಉಕ್ಕಿ ಹರಿಯುತ್ತೆ ಒಂದೊಂದು ಸರಿ. ದೊಡ್ಡ ಅಲೆಗಳು ಬರ್ತವೆ, ಸುನಾಮಿ ಅಂತೀವಿ, ಸರ್ವನಾಶ ಮಾಡುತ್ತೆ ಅಲ್ವಾ. ಸಮುದ್ರದ ಒಳಗೆ ಏನದವ ಅಂತ ನೋಡ್ರಿ, ಭಾಳ ಇದೆ. ಮೊಸಳೆಗಳಿದ್ದಾವೆ, ಮತ್ತು ಒಳ್ಳೆಯದು ಇರ್ತವೆ. ಮೊಸಳೆಗಳಿದ್ದಾವೆ, ಶಾರ್ಕ್ ಮೀನುಗಳಿದೆ, ಅವೆಲ್ಲ ಅಪಾಯಕಾರಿನೇ ಅವು, ಹೌದಾ. ಜೊತೆಗೆ ಅಲ್ಲಿ ಒಳ್ಳೆಯದು ಕೂಡ ಇರ್ತದೆ ಸಮುದ್ರದಲ್ಲಿ. ಮುತ್ತುರತ್ನಗಳು ಕೂಡ ಸಮುದ್ರದಲ್ಲೇ ಸಿಗ್ತವೆ. ಸಮಾಜನೂ ಅಷ್ಟೇ, ಸಮುದ್ರನೂ ಅಷ್ಟೇ, ಎಲ್ಲ ಒಳ್ಳೆ ಮತ್ತು ಕೆಡುಕಿನ ಮಿಶ್ರಣ ಆಗಿರುತ್ತೆ. ನಾವು ಬದುಕಬೇಕಾಗಿದ್ದರೆ ನಾವು ಅಲ್ಲಿ ಮನೆ ಮಾಡಿದ್ದೀವಿ ಅಂದರೆ ಅಲ್ಲಿ ನಾವು ಬದುಕುವುದನ್ನು ಕಲಿತ್ಕೊಳ್ಬೇಕಷ್ಟೇ. ಯಾವುದರನ್ನು ಅಪಾಯಕ್ಕೆ ಸಿಕ್ಕಿಕೊಳ್ಳದೆ ಬದುಕುವುದನ್ನು ಕಲಿತ್ಕೊಳ್ಬೇಕು. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಇನ್ನು ಮತ್ತೆ ಹೇಳೋದಿಲ್ಲ, ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ನಿಮಗೆ. ಸಂತೆ ಅಂತಂದರೆ ಅಲ್ಲಿ ಕೂಗಾಟ ಇರುತ್ತೆ, ಗದ್ದಲ ಇರುತ್ತೆ, ಬೈಗಳ ಇರುತ್ತೆ, ಜಗಳಗಳಿರುತ್ತೆ, ಹೊಡೆದಾಟಗಳಿರುತ್ತೆ, ಎಲ್ಲ ಇರುತ್ತೆ ಅಲ್ವಾ.
ಅದರ ಮಧ್ಯೆ ಬದುಕ್ತಿದ್ದೀವಿ. ಈ ಎಲ್ಲ ಸಮುದ್ರ ಇರಲಿ, ಬೆಟ್ಟದ ಮೇಲಿರಲಿ, ಮತ್ತು ಸಂತೆ ಇರಲಿ, ಈ ಪ್ರದೇಶಗಳಿದಾವಲ್ಲ, ಈ ಪ್ರದೇಶಗಳಲ್ಲಿ ನಾವು ಇದ್ದೀವಿ ಅಂತಂದರೆ ಅಂದರೆ ಭೂಮಿ ಅಂತಲೇ ಅರ್ಥ. ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದಮೇಲೆ ಇವೆಲ್ಲ ಕ್ಕೆ ಸಮೀಕರಣ ಅದಷ್ಟೇ. ಬೆಟ್ಟದ ಮೇಲಿನ ಪ್ರದೇಶ, ಸಂತೆ, ಆಮೇಲೆ ಸಮುದ್ರ ಅಲ್ವಾ. ಹಾಗಾಗಿ ಈ ಭೂಲೋಕದೊಳಗೆ ನಾವು ಜನಿಸಿದ್ದೀವಿ ಅಂತಂದರೆ ಅಲ್ಲೆಲ್ಲ ಇದು ಇರೋದೆ. ಏನು ಮಾಡಬೇಕು ಅದಕ್ಕೆ? ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಕೆ ಇಲ್ಲಿ ಭಾಳ ಮುಖ್ಯ. ಲೋಕ ಅಂತದೆ, ಲೋಕ ಅಂದರೆ ಈ ಭೂಮಿ. ಈ ಭೂಮಿ ಮೇಲೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು. ಸ್ತುತಿ ಅಂದರೆ ವರ್ಣನೆ, ಹೊಗಳಿಕೆ. ನಿಂದೆ ಅಂದರೆ ಬೈಗುಳ. ನಿಂದೆಗಳು ಬಂದಡೆ ಬರ್ತಾವೆ. ನೀವು ಯಾವುದರ ಒಂದು ಗುರಿ ಇಟ್ಕೊಂಡು ಸಾಧಿಸೋದಕ್ಕೆ ಹೋದರೆ ನಿಮಗೆ ಒಂದೇ ಸರಿಗೆ ಕೆಲವರು ನಿಮ್ಮನ್ನು ಹೊಗಳ್ತಾರೆ, ಕೆಲವರು ನಿಮ್ಮನ್ನು ತೆಗಳ್ತಾರೆ. ಎರಡೂ ಅಪಾಯ. ಎರಡನ್ನೂ ಒಪ್ಪಲಿಲ್ಲ ಶರಣರು. ಭಾಳ ವಿಶೇಷ ಇದು. ನೀವು ತಿಳ್ಕೊಂಡಿರ್ಬೋದು, ಹೊಗಳಿದ್ರೆ ನಮಗೆ ಖುಷಿಯಾಗುತ್ತೆ ಸರ್, ಇನ್ನಷ್ಟು ಪ್ರಶಂಸೆ ಮಾಡಿದ್ರೆ ಇನ್ನಷ್ಟು ನಾವು ಸಾಧಿಸ್ತೀವಿ ಅನ್ನೋದು ತಪ್ಪು. ಹೊಗಳಿದ್ರೆ ಮನುಷ್ಯ ಅಹಂಕಾರವನ್ನು ಬರುತ್ತೆ. ತುಂಬ ಚೆನ್ನಾಗಿ ಓದ್ತಾನೆ ಈ ಹುಡುಗ ಅಂದ ತಕ್ಷಣ ಆಯ್ತು, ಅವನಿಗೊಂದು 2 ಕೋಡ್ ಬರ್ತವೆ ಅಲ್ವಾ. ನಾನು ಓದ್ತೀನಿ ಬಿಡ್ರಿ, ನಾನು ಜಾಣ ಅನ್ನೋದು ಬಂತು ಅಂತ ತಲೆಯಲ್ಲಿ ಓದೋದು ಬಿಡ್ತಾನೆ. ಎಷ್ಟೋ ವಿದ್ಯಾರ್ಥಿಗಳ ಜೀವನ ಹಾಳಾಗಿದೆ ಅದರಿಂದ. ಹೊಗಳಿಕೆ ಭಾಳ ಡೇಂಜರ್. ಇನ್ನು ನಿಂದೆಗಳು, ನೀನೇನು ಸಾಧಿಸ್ತಿ ಬಿಡಯ್ಯ, ನೀನು ನೋಡಿಲ್ವಾ ಅನ್ನುವಂಥ ನಿಂದೆ, ಅವಮಾನ, ಇವು ಕೂಡ ಅಪಾಯ. ಇವೆರಡನ್ನು ತಲೆಗೆ ಯಾರು ಏನೇ ಅಂದರೂ ಕೂಡ ನಿಮ್ಮ ದಾರಿಯಲ್ಲೇ ಮುನ್ನರಿಬೇಕು, ಅದು ಜೀವನ ಅಲ್ವಾ. ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ. ಕೋಪ ಅನ್ನೋ ಅಂಶನೇ ತರ್ಬೋದು. ಯಾರೋ ಬಂದು ನಿಮ್ಮನ್ನು ಬೈತಾರೆ ಅಂತಂದರೆ ಯಾಕೆ ಕೋಪಗೊಳ್ಬೇಕು ಅಂತ ಶರಣರು ಭಾಳ. ಯಾರೋ ಬಂದು ನಿಮ್ಮನ್ನು ಕಳ್ಳ ಅಂದರೆ ನೀವು ಯಾಕೆ ಕೋಪಗೊಳ್ತೀರಿ? ಕಳ್ಳತನ ಮಾಡಿದಾಗ ಕೋಪಗೊಳ್ಬೇಕು ನೀವು ಚೆನ್ನಾಗಿರ್ತೀರಿ, ನಿಮ್ಮನ್ನು ಯಾರೋ ಬಂದು ಕಳ್ಳ ಅಂತಾರೆ. ನೀವೆಂದೂ ಸುಳ್ಳು ಹೇಳಿರೋದಿಲ್ಲ, ಯಾರೋ ಬಂದು ನಿಮ್ಮನ್ನು ಸುಳ್ಳ ಅಂತಾನೆ ಅಂತ ಇಟ್ಕೊಂಡ್ರೆ, ನಿಮ್ಮನ್ನು ನಿಂದಿಸ್ತಾನೆ ಅಂದರೆ ನೀವ್ಯಾಕೆ ಕೋಪಗೊಳ್ಳಬೇಕು? ಕೋಪಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ನಮಗೆ ಕೋಪ ತಕ್ಷಣ ಬರುತ್ತೆ ಅಲ್ವಾ. ನಾನೇಗ ಕಳ್ಳ, ನಾನೇವಾಗ ಸುಳ್ಳು ಹೇಳಿದ್ದೀನಿ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವು. ಎದುರುಗಡೆ ಅವನ ಉದ್ದೇಶ ನಿಮ್ಮನ್ನು ಕೋಪ ಬರ್ಸೋದೇ ಆಗಿರುತ್ತೆ. ನಿಮಗೆ ಕೋಪ ಬಂದರೆ ಅವನ ಉದ್ದೇಶ ಈಡೇರುತ್ತದು, ಮುಗೀತು ಅಲ್ವಾ. ಅದಕ್ಕೆ ಸಾಧನೆಯ ಹಾದಿಯಲ್ಲಿ ಯಾರಾದರೂ ಹೊಗಳಿದರೆ, ಯಾರಾದರೂ ಬೈದರೆ, ಎರಡನ್ನೂ ಕೂಡ ಏನು ಮಾಡಬೇಕು? ನೆಗ್ಲೆಕ್ಟ್ ಅಂತೀವಲ್ಲ, ನಿರ್ಲಕ್ಷ್ಯ ಅಂತೀವಲ್ಲ, ಗಮನಿಸದೇ ಅಂತೀವಲ್ಲ, ಹಾಗೆ ಮಾಡಬೇಕು ಅನ್ನುವಂಥದ್ದು. ಈಗ ಒಂದು ಉದಾಹರಣೆ ಹೇಳ್ತೀನಿ. ಬುದ್ಧನಿಗೆ ಕೇಳಿದಿರಿ ಹೆಸರು? ಬುದ್ಧನಿಗೆ ಯಾರೋ ಒಬ್ಬ ಬಂದು ಸಿಕ್ಕಾಬಿಟ್ಟೆ ಬೈದನಂತೆ, ಹೀಯಾಳಿಸಿ ಮಾತಾಡಿದಂತೆ. ಆದರೆ ಬುದ್ಧನ ಮುಖದಲ್ಲಿ ನಗು ಇತ್ತು, ಆತ ಪ್ರಸನ್ನವಾಗಿದ್ದ. ಬೈದವನಿಗೆ ಸುಸ್ತಾಯಿತು. ಇವನೇನು ಮನುಷ್ಯನಯ್ಯ, ಎಷ್ಟು ಬೈದರೂ ಸುಮ್ಮನೆ ಇದ್ದಾನಲ್ಲ ಅಂತ ಕೇಳಿದ. ಅದಕ್ಕೆ ಅವನು ಕೇಳ್ತಾನೆ, ಬೈದವನು, ನಿನಗಿಷ್ಟು ಬೈದ್ನಲ್ಲ, ನಿನಗೆ ಕೋಪ ಬರಲಿಲ್ವಾ ಅಂತ. ಆಗ ಅವರು ಹೇಳ್ತಾರೆ, ಬುದ್ಧ ಅವ ಎದುರುಗಡೆ ಇರೋ ವ್ಯಕ್ತಿಯ ಹತ್ತಿರ ಒಂದೇನೋ ವಸ್ತು ಇತ್ತಂತೆ, ಅದನ್ನು ಇಸ್ಕೊಳ್ತಾರೆ. ಕೊಡಪ್ಪ ನೀ ಆ ವಸ್ತುನ ಅಂತಾರೆ. ಅವನು ಕೊಡ್ತಾನೆ, ಇವ್ರ ಕೈಗೆ ಬರುತ್ತೆ, ಮತ್ತು ವಾಪಸ್ ಕೊಡ್ತಾರೆ ಅವನ ಕೈಗೆ. ಮತ್ತೆ ತಗೋತಾನೆ, ಅದು ಯಾವ ವಸ್ತುನೋ ಗೊತ್ತಿಲ್ಲ. ಅವರು ಅದಕ್ಕೊಂದು ಉತ್ತರ ಏನು ಹೇಳ್ತಾರೆ ಅಂತಂದರೆ, ನೋಡು, ನೀ ವಸ್ತುವನ್ನು ಕೊಟ್ಟೆ, ನಾನು ಸ್ವೀಕರಿಸಿದೆ, ಅದು ನಂದಾಗಿತ್ತು. ನಾನು ವಾಪಸ್ ನಿನಗೆ ಕೊಟ್ಟೆ, ಅದು ಮತ್ತು ನಿಂದೇ ಆಯ್ತದು. ಆ ವಸ್ತು ಯಾವುದೇ ಆಗಲಿ, ಬಂಗಾರ ಆಗಿರಲಿ, ಇನ್ನೊಂದು ಆಗಲಿ, ಹಣ ಆಗಲಿ, ಯಾವುದೇ ನಾವು ತೊಗೊಂಡ್ರೆ ನಮ್ಮದಾಗುತ್ತೆ, ವಾಪಸ್ ಕೊಟ್ಟರೆ ಮತ್ತು ಅವ್ರದ್ದೇ ಆಗಿರುತ್ತೆ ಅಲ್ವೇ. ಹಾಗೆಯೇ ನೀನು ಇದುವರೆಗೆ ಏನು ಬೈದಿದ್ದೀಯಲ್ಲ, ಏನು ಸಿಕ್ಕಾಬಟ್ಟೆ ಬೈದಿಯಲ್ಲ, ಅವೆಲ್ಲವನ್ನು ನಾನೇನು ಸ್ವೀಕರಿಸಿಲ್ಲ, ಅದನ್ನು ವಾಪಸ್ ನಿನಗೆ ಕೊಟ್ಟಿದ್ದೀನಿ, ತಗೊಂಡು ಹೋಗು ಅಂದ್ರಂತೆ. ಆಗ ನಕ್ಕಂತಲೇ ಹೇಳಿದ್ರು ಅವರು. ಏನೇನು ಕೋಪ ಇಲ್ಲ. ಎದುರುಗಡೆ ಬಂದಿರೋ ವ್ಯಕ್ತಿಗೆ ಏನು ಆಗಿರಬಾರ್ದು ಹೇಳಿ. ಈ ಮನಸ್ಥಿತಿ ನಮಗೆ ಬರುತ್ತಾ? ಬರೋದಿಲ್ಲ, ಕಷ್ಟ ಅಲ್ವಾ. ನಾವೆಲ್ಲ ಸಾಮಾನ್ಯ ಜನ. ಬುದ್ಧನ ಉದಾಹರಣೆ ಕೊಟ್ಟ ತಕ್ಷಣ ನಾವು ಬುದ್ಧರಾಗೋಕ್ಕಾಗೋದಿಲ್ಲ. ನಮಗೆ ಕೋಪ ಬರುತ್ತೆ. ಯಾರಾದರೂ ವರ್ಣನೆ ಹೊಗಳಿದ್ರೆ ಖುಷಿ ಆಗ್ತೀವಿ, ಯಾರಾದರೂ ಬೈದರೆ ಕೋಪ, ದ್ವೇಷ ಮಾಡ್ತೀವಿ ಅವರನ್ನು. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಈ ಸ್ತುತಿ ಮತ್ತು ನಿಂದೆಗಳು
ಇವುಗಳನ್ನು ಮೆಟ್ಟಿ ನಿಂತು ನಿಮಗೆ ಸಾಧಿಸುವ ಗುರಿ ಬರಬೇಕಾಗತ್ತೆ. ಯಾರೋ ಒಬ್ಬರು ನಿಮ್ಮ ಕ್ಲಾಸ್ ರೂಮೇ ಉದಾಹರಣೆ ತಗೊಳ್ಳೋಣ. ಮುಂದೆ ನೀವು ತರಗತಿಗಳಿಗೆ ಬರ್ತೀರಿ, ಯಾವುದೋ ಉಪನ್ಯಾಸಕರು ನಿಮ್ಮ ಕೆಲಸವನ್ನು ನೋಡಿ ಮೆಚ್ಚಿ ಹೊಗಳ್ಬೋದು, ಅಥವಾ ನೀವೇನೋ ಮಾಡಿದಾಗ ತೆಗಳ್ಬೋದು. ಎರಡನ್ನೂ ಕೂಡ ಸೀರಿಯಸ್ ಆಗಿ ತೊಗೊಳಂಗಿಲ್ಲ. ಬೈದವರನ್ನ ಬಂಧುಗಳೆಂಬೆ ಅಂತ ತಿಳ್ಕೊಬೇಕು. ಜರಿದವರನ್ನ ಜನ್ಮ ಬಂಧುಗಳೆಂಬೆ ಅದನ್ನು ಹೇಳಿದ್ದಾರೆ. ಯಾರಾದರೂ ಜರಿದ್ರೆ ಬೈದರೆ ಅವ್ರು ನಮ್ಮ ಬಂಧುಗಳಂತ ತಿಳ್ಕೊಬೇಕು. ಹೊಗಳಿದವರೇ ಡೇಂಜರು ತಿಳ್ಕೊಳ್ರಿ. ಅದಕ್ಕೆ ನಮ್ಮ ಬಸವಣ್ಣನವ್ರು ಏನು ಹೇಳ್ತಾರೆ ಅಂತಂದರೆ, ಹೊಗಳಿ ವನ್ನ ಶೂಲಕ್ಕೇರಿಸಿದರು. ಶೂಲ ಅದು ಅಂತಾರೆ, ಬಂಗಾರದ ಶೂಲ ಅದು. ಶೂಲ ಅಂದ್ರೇನು ಗೊತ್ತಲ್ಲ, ನೇಣು. ಬಂಗಾರದ ನೇಣಾದ್ರೇನು, ಹಗ್ಗದ ನೇಣಾದ್ರೇನು, ಅದು ತೆಗೆಯೋದು ಜೀವನೇ. ಹೊಗಳಿಕೆ ಅನ್ನೋದು ನಿಮ್ಮನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾರೆ ಬಸವಣ್ಣನವರು. ಹೊಗಳಿ ವನ್ನ ಶೂಲಕ್ಕೇರಿಸಿದರು ಅಂತಕ್ಕಂಥದ್ದು. ಅದನ್ನು ಯಾವಾಗೂ ವಚನಕಾರರು ಹೊಗಳಿಕೆಯನ್ನು ಇಷ್ಟಪಡ್ತಿರಲಿಲ್ಲ. ತೆಗಳಿಕೆಯನ್ನು ಕೂಡ ನಾವು ತೆಗಳಿಕೆಯನ್ನು ಕೂಡ ಸ್ವೀಕರಿಸಬಾರ್ದು. ಎರಡನ್ನೂ ದೂರ ಇಟ್ಟು ಬಿಡಬೇಕು, ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಆದರೆ ವಿದ್ಯಾರ್ಥಿಗಳೇ, ಬಹಳ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ, ನಾವು ಎಂತೆಂಥ ಘಟನೆಗಳನ್ನು ಕೇಳ್ತೀವಿ ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ. ಫೇಸ್ಬುಕ್ಕಲ್ಲಿ ನಿಮ್ಮದೊಂದು ಫೋಟೋ ಹಾಕ್ತೀರಿ, ಉದಾಹರಣೆ ನಿಮ್ಮ ಪ್ರೆಸೆಂಟ್ ಉದಾಹರಣೆಗಳನ್ನು ಕೊಡ್ತೀನಿ. ಲೈಕ್ ಅನ್ನುವಂಥ ಬಟನ್ ಅದು ನಿಮ್ಮ ಹೊಗಳಿಕೆ ಅಂತ ಹೇಳ್ಕೊಳ್ಳಿ. ಅರ್ಥ ಇದ್ರಾ? ಈ ಲೈಕ್ ಅನ್ನೋದು ಭಾಳ ಬರಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳು ಬೆಂಗಳೂರಂಥ ನಗರಗಳಲ್ಲಿದ್ದಾರೆ. ಎಂಥ ವಿಚಿತ್ರ ಪ್ರಪಂಚದಲ್ಲಿ ಬದುಕ್ತಿದ್ದೀವಿ ನಾವು. ಒಂದು ಫೋಟೋ ಬಂದಡಿಗೆ 100 ಲೈಕ್ ಆಗಬೇಕು, ಅವರಿಗೆ 1000 ಲೈಕ್ ಮಾಡಬೇಕು ಜನ ನೋಡಿದವರು. ಯಾರು ಕೆಟ್ಟದಾಗ ಕಾಮೆಂಟ್ ಮಾಡಿದ್ರು ಅಂತೇಳಿ ನೊಂದ್ಕೊಂಡಂಥವ್ರು ಇದ್ದಾರೆ, ಅದಕ್ಕಾಗಿ ಜೀವ ಕಳ್ಕೊಂಡಿದ್ದಾರೆ. ಅದು ಯಾವುದಕ್ಕೂ ಹೋಗಬೇಡಿ ನೀವು. ಬೈಲಿ, ಯಾರಾದರೂ ಹೊಗಳಲಿ, ನಿಮ್ಮನ್ನ ಇಷ್ಟಪಡಲಿ, ನಿಮ್ಮನ್ನು ಏನೇ ಮಾಡಲಿ, ನಿಮ್ಮ ಗುರಿ ಇದೆಯಲ್ಲ ಅದನ್ನು ಸಾಧಿಸುವಂತಹ ಆ ಚಿತ್ತದಲ್ಲಿ ಮುನ್ನಡಿಬೇಕು. ಅಕ್ಕ ಮಹಾದೇವಿ ಹೀಗೆ ನಡೆದಿದ್ದರಿಂದಲೇ ಅಂಥ ಗುರಿ ಸಾಧನೆ ಆಯಿತು. ಇಲ್ಲಿ ಉಡುತಡಿಯಿಂದ ಬೀದರ್ವರೆಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಎಷ್ಟು ಜನ ಅವಳಿಗೆ ಅಡೆತಡೆಗಳನ್ನು ಮಾಡಿರಬಹುದು ಗೊತ್ತಾಯ್ತಾ? ತುಂಬ ಜನ ಕಾಡಿಸಿದ್ದಾರೆ. ಅವಳು ಅಪರೂಪವಾದ ಸೌಂದರ್ಯವತಿ ಅಕ್ಕ ಮಹಾದೇವಿ. ಅಂಥ ಸೌಂದರ್ಯವತಿ ಒಬ್ಬ ಸ್ತ್ರೀ ಉಡುತಡಿ ಊರಿನಿಂದ ಬೀದರ್ನ ಬಸವ ಕಲ್ಯಾಣದವರೆಗೆ ನಡೆದುಕೊಂಡು ಇನ್ನೊಂದು ತನ್ನ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಡೆದು ಹೋಗಬೇಕಾದ್ರೆ ದಾರಿ ಮಧ್ಯೆ ಅನೇಕ ತೊಂದರೆಗಳನ್ನು ಅನುಭವಿಸ್ತಾಳೆ. ಅವರಿಗೆಲ್ಲ ಸಮಾಧಾನವಾಗಿ ಉತ್ತರ ಕೊಡ್ತಾರೆ. ಅಣ್ಣಗಳಿರ ಅಂತ ಕೇಳ್ತಾಳೆ ಆಕೆ. ಈ ದೇಹವನ್ನು ನೋಡ್ತೀರಾ ಅಣ್ಣಗಳಿರ ಅನ್ನುವಂಥ ಭಾಳ ವಚನಗಳು ಬರುತ್ತೆ ಅವಳದು. ಏನನ್ನು ನೋಡಿ ನೀವು ನನ್ನನ್ನು ಇಷ್ಟಪಡ್ತೀರಿ, ಈ ದೇಹವನ್ನು ನೋಡಿ ಇಷ್ಟಪಡ್ತೀರಾ ಅನ್ನುವಂಥ ವಚನ ಒಂದು ಬರುತ್ತೆ. ಅದನ್ನು ಬೇಕಾಗಿಲ್ಲ ಇಲ್ಲಿ. ಆದರೆ ಆಕೆಗೆ ಅಷ್ಟೊಂದು ಅಡೆತಡೆಗಳಿದ್ದರೂ ಕೂಡ ಎಲ್ಲವನ್ನು ಮೆಟ್ಟಿ ನಿಂತು ತನ್ನ ಗುರಿಯ ಸಾಧನೆಯ ಕಡೆ ಅಕ್ಕ ಮಹಾದೇವಿ ತೆರಳುತ್ತಾಳೆ. ಹಾಗೆಯೇ ನಮ್ಮ ಜೀವನ ಕೂಡ ಅನ್ನುವಂಥದ್ದು. ಅದಕ್ಕೆ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಕೋಪ ಮಾಡ್ಕೋಬಾರ್ದು, ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದು. ಕೋಪ ಅನ್ನೋದು ನಿಮಗೆ ಬಂತು ಅಂತಂದರೆ ನಿಮ್ಮ ವ್ಯಕ್ತಿತ್ವದ ಮೊದಲ ಶತ್ರು ಅದು ಕೋಪ. ಯಾವ ಸಾಧನೆಗಳು ಕೂಡ ಅದರಿಂದ ಆಗೋದಿಲ್ಲ ಅನ್ನುವಂಥದ್ದು. ನಿಮ್ಮ ಪ್ರೆಸೆಂಟ್ ಅನೇಕ ಉದಾಹರಣೆಗಳನ್ನು ಕೊಡಬೇಕು. ಕೋಪದಲ್ಲಿ ಅನರ್ಥಗಳೇ ಜಾಸ್ತಿ ಆಗೋದು. ಕೋಪದಲ್ಲಿ ಯಾವ ಒಳ್ಳೆಯ ನಿರ್ಧಾರಗಳು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಪುರಾಣ ನೋಡ್ರಿ, ಕತೆ ನೋಡ್ರಿ, ಮಹಾಭಾರತ ಏನೇ ಕಥೆಗಳನ್ನು ನೋಡ್ರಿ, ಅಲ್ಲೆಲ್ಲ ಕೋಪದಿಂದ ಆದ ಅನರ್ಥಗಳೇ ಕಾರಣ ಅನ್ನುವಂಥದ್ದು. ಒಂದೇ ಒಂದು ಮಹಾಭಾರತದ ಉದಾಹರಣೆ ಭಾಳಷ್ಟು ನೋಡ್ತಿರ್ತೀರಿ ಟಿ ವಿಯಲ್ಲಿ. ಏನೋ ಒಂದು ಸಣ್ಣ ಆಕಸ್ಮಿಕ ಘಟನೆ ಆಗುತ್ತೆ. ದುರ್ಯೋಧನ ಪಾಂಡವರ ಅರಮನೆಯಲ್ಲಿ ಹೋಗಿ ಒಂದು ನೀರಿನ ಒಂದು ಕೊಳದಲ್ಲಿ ಕೆಳಗೆ ಬಿದ್ದದ್ದನ್ನು ನೋಡಿ ದ್ರೌಪದಿ ನಕ್ಕು ಬಿಡ್ತಾಳೆ. ದ್ರೌಪದಿ ನಕ್ಕದ್ದು ತಪ್ಪು ಸರಿಯೋ ಗೊತ್ತಿಲ್ಲ. ಆದರೆ ಆ ಕ್ಷಣಕ್ಕೆ ದುರ್ಯೋಧನನ ಮನದಲ್ಲಿ ದ್ವೇಷವೆಂಬ ಜ್ವಾಲೆ ಹುಟ್ಟಿದ್ದಂತ ನಿಜ. ಅದು ಎಲ್ಲಿಗೆ ತಗೊಂಡೋಗುತ್ತೆ ಮಹಾಭಾರತ? ಸರ್ವನಾಶದ ಕಡೆಗೆ ತಗೊಂಡೋಗುತ್ತೆ ಅನ್ನುವಂಥದ್ದು. ಕೋಪದ ಕೆಲಸನೇ ಅಷ್ಟದು. ದ್ವೇಷದ ಕೆಲಸನೇ ಅಷ್ಟದು. ದ್ವೇಷ ಎಲ್ಲರನ್ನೂ ನಾಶದ ಕಡೆಗೆ ತಗೊಂಡು ಹೋಗುತ್ತೆ ಅನ್ನುವಂಥದ್ದು. ಸಮಾಧಾನಿಯಾಗಿದ್ದರೆ ಇಂಥದ್ದಾಗ್ತಿರಲಿಲ್ಲ. ಆತ್ಮ ಉನ್ನತಿ ಆಗುತ್ತೆ, ಆತ್ಮ ವಿಕಾಸ ಆಗುತ್ತೆ ಅನ್ನುವಂಥ ನೂರಾರು ಉದಾಹರಣೆಗಳನ್ನು ಹೇಳ್ಬೋದು. ಅಷ್ಟೇ ಯಾಕ್ರಿ, ನೀವೆಲ್ಲ ಕ್ರಿಕೆಟ್ ಆಡ್ತೀರಿ ವಿದ್ಯಾರ್ಥಿಗಳೇ, BCom ವಿದ್ಯಾರ್ಥಿಗಳಲ್ವ ನೀವು? ಬಹುಶಃ ಇಲ್ಲಿ
ಹುಡುಗರಿದ್ರೆ ಕ್ರಿಕೆಟ್ ಆಡ್ತಿರ್ತೀರಿ, ಬಹುಶಃ ನಿಮಗೆ ಗೊತ್ತಿರಬೇಕು, ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಂದು ಪದ ಬಳಸ್ತಾರೆ, ಸ್ಲೆಡ್ಜಿಂಗ್ ಅಂತಾರೆ, ಗೊತ್ತಿರಬೇಕು ನಿಮಗೆ. ಅಂದರೆ ಎದುರಾಳಿ ಬ್ಯಾಟ್ಸ್ಮನ್ನನ್ನು ಕೋಪಗೊಳಿಸೋದು. ಅವನು ಔಟ್ ಆಗಲಿಲ್ಲ ಅಂತಂದರೆ ಅವನನ್ನು ಕೋಪಗೊಳಿಸೋದು. ಕೋಪಗೊಂಡಾಗ ವಿವೇಚನೆ ಕಳ್ಕೊಳ್ತಾನೆ ಮನುಷ್ಯ, ತನ್ನ ಗುರಿಯನ್ನು, ತನ್ನ ನಿಶ್ಚಿತತೆಯನ್ನು ಕಳ್ಕೊಳ್ತಾನೆ. ಹಾಗಾಗಿ ಏನು ಮಾಡ್ತಾರೆ ಬೌಲರ್ಸ್, ಬೌಲಿಂಗ್ ಮಾಡೋವಂಥವ್ರು ಏನು ಮಾಡ್ತಾರೆ ಗೊತ್ತಾ, ಬ್ಯಾಟ್ಸ್ಮನ್ನನ್ನು ತಾಳ್ಮೆಯನ್ನು ಕೆಡಿಸ್ತಾರೆ ಫಸ್ಟು. ನೀವು ನೋಡಿರಬೇಕು, ಸ್ಲೆಡ್ಜಿಂಗ್ ಅಂತ ಕರೀತಾರೆ ಅದಕ್ಕೆ. ಅವನಿಗೇನೋ ಅನ್ನೋದು, ಇಲ್ಲ ಬಾಲ್ ಹೊಡೆದಂಗೆ ಮಾಡೋದು, ಅಥವಾ ಏನೋ ಒಂದು ಬೈಯೋದು ಮಾಡ್ತಾರೆ. ಕೋಪ ಬಂದ್ಬಿಡುತ್ತೆ ಅವನಿಗೆ, ಅಲ್ಲ ನನಗೆ ಹಿಂಗೆ ಮಾಡ್ತಾನಲ್ಲ ಈ ಬೌಲರು ಅಂತೇಳಿ ನೆಕ್ಸ್ಟ್ ಬಾಲು ಸಿಕ್ಸು ಜೋರಾಗಿ ಹೊಡೆಯೋಕ್ಕೆ ಹೋಗ್ತವೆ. ಇದು ಸಹಜ, ಇದು ಔಟ್ ಆಗ್ತಾರೆ. ಭಾಳಷ್ಟು ಜನ ಔಟ್ ಆಗಿದ್ದಾರೆ ಬ್ಯಾಟ್ಸ್ಮನ್ಗಳು ಹಿಂಗೆ ಮಾಡೋಕ್ಕೆ ಹೋಗಿ. ಇದು ಒಂದು ಕಲೆ, ಇದು ಗೇಮ್ನಲ್ಲಿ ಕಲೆ. ಇದು ಸ್ಲೆಡ್ಜಿಂಗ್ ಅಂತಾರೆ, ಬೌಲರ್ಗಳು ಮಾಡ್ತಿರ್ತಾರೆ. ನೀವೆಲ್ಲ ಕ್ರಿಕೆಟ್ ನೋಡ್ಬೇಕಾದ್ರೆ ನೋಡಿರ್ಬೋದು. ಯಾಕೆ ಉದಾಹರಣೆ ಕೊಟ್ಟೆ ಅಂತಂದರೆ, ಕೋಪ ಅನ್ನೋದು ಹೀಗೆ ಮನುಷ್ಯನನ್ನು ಹಾಳು ಮಾಡುತ್ತೆ. ನಮ್ಮ ಭಾರತ ಕ್ರಿಕೆಟ್ನಲ್ಲಿ ರಾಹುಲ್ ದ್ರಾವಿಡ್ನಂಥವ್ರಿಗೆ ಸ್ಲೆಡ್ಜಿಂಗ್ ಮಾಡೋಕ್ಕಾಗೋದಿಲ್ಲ, ತಾಳ್ಮೆನೇ ಕಳ್ಕೊಳ್ಳಲ್ಲ ಅವನು, ಅದಕ್ಕಾಗಿ ಔಟ್ ಆಗಲ್ಲ ಅವನು. ಅದೇ ಕೆಲವು ಪ್ಲೇಯರ್ಸ್ಗಳಿದ್ದಾವೆ, ಅವರಿಗೆ ಸ್ಲೆಡ್ಜಿಂಗ್ ಮಾಡೋದು ಭಾಳ ಸುಲಭ ಅಲ್ವಾ. ಅವ್ರಿಗೇನಾರು ಅಂದುಬಿಟ್ರೆ ಸಾಕು ಕೋಪಗೊಳ್ತಾರೆ ಅವರು. ಕೋಪಗೊಂಡ್ರಂತಂದರೆ ಬೌಲರ್ನ ಉದ್ದೇಶ ಯಶಸ್ಸಾಯಿತು, ಅವನಿಗೆ ಅವ್ರ ಮೇಲೆ ದ್ವೇಷ ಇಲ್ಲ, ಜಸ್ಟ್ ಗೇಮ್ ಅದು, ಆಟ ಆಡಬೇಕು, ಆಟದಲ್ಲಿ ಅವ್ನು ಔಟ್ ಮಾಡಬೇಕು. ಅದಕ್ಕಾಗಿ ಒಂದು ಇದು, ಈ ಸಮಾಜದಲ್ಲಿ ಇಂಥ ಜನ ಇರ್ತಾರೆ, ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ, ನಿಮ್ಮನ್ನು ಕೋಪಗೊಳಿಸ್ತಾರೆ, ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ ಅವರೇ. ಅದಕ್ಕಾಗಿ ಸಮಾಜದ ಮಧ್ಯದಲ್ಲಿ ಬರ್ತೀರಿ. ಸಮಾಜ ಅಂತಂದರೆ ಇನ್ನೇನೂ ಅಲ್ಲ, ಅದು ಬೆಟ್ಟದ ಮೇಲೆ ಮನೆಯ ಮಾಡಿದಂತೆ, ಸಂತೆಯೊಳಗೊಂದು ಮನೆಯ ಮಾಡಿದಂತೆ, ಅಥವಾ ಸಮುದ್ರದ ದಡದಲ್ಲಿ ಮಳೆಯ ಮಾಡಿದಂತೆ ಎನ್ನುವಂಥದ್ದು. ನಾವು ಬೆಟ್ಟದ ಮೇಲೆ, ಸಮುದ್ರದ ದಡದಲ್ಲಿ, ಸಂತೆಯಲ್ಲಿ ಬದುಕ್ತಿದ್ದೀವಿ. ಅದು ಫಸ್ಟು ಅದನ್ನು ತಿಳ್ಕೊಂಡು ಬಿಡ್ಬೇಕು ನಾವು. ಹಂಗಂತ ನಾವು ಅದನ್ನೆಲ್ಲ ನಿಲ್ಸಕ್ಕೆ ಹೋಗಬಾರ್ದು. ಅದ್ರ ಪಾಡಿಗೆ ಅದು ನಡೀತಿರ್ತದೆ, ಸಂತೆ ನಡೀಲಿ, ಬೆಟ್ಟದ ಮೇಲೆ ಮೃಗಗಳು ಬರಲಿ ಅಲ್ವಾ, ಸಮುದ್ರದಲ್ಲಿ ಅಲೆಗಳು ಬರಲಿ, ಆದರೆ ನಾವು ಅದಕ್ಕೆ ಹೆದರಿಕೊಂಡು ಕೂತ್ಕೊಳ್ಳೋದಲ್ಲ, ಮತ್ತು ಅದಕ್ಕೆ ಪ್ರತಿಕ್ರಿಯೆನೂ ಮಾಡಬಾರ್ದು ಅಂತ. ಅದಕ್ಕೆ ಪ್ರತಿಕ್ರಿಯೆನೂ ಮಾಡೋಕ್ಕೆ ಹೋಗ್ಬಾರ್ದು. ಸಮಾಜ ಹಂಗಿದೆ, ಸಮಾಜವನ್ನು ಸುಧಾರಿಸೋಕ್ಕೆ ನೀವ್ಯಾಕೆ ಹೋಗ್ತೀರಿ, ನಿಮ್ಮ ಗುರಿ ಏನಿದೆ ಅದನ್ನು ನೋಡಿಕೊಳ್ಳಿ ಅನ್ನುವಂಥ ವಚನ ಇದು ಅನ್ನುವಂಥದ್ದು. ಕೊನೆಗೆ ಅಂತಿಮವಾಗಿ ಮನುಷ್ಯ ಹೇಗೆ, ನಿಮ್ಮ ಕತೆ ಗೊತ್ತಿರಬೇಕು ಅನಿಸುತ್ತೆ. ಇಲ್ಲಾಂತಂದರೆ ಕೆ.ಎಸ್. ನರಸಿಂಹಸ್ವಾಮಿ ಅವ್ರದ್ದು ಒಂದು ಪದ್ಯ ನೆನಪಾಗುತ್ತೆ, ಇಕ್ಕಳ ಅನ್ನುವಂಥ ಪದ್ಯ. ಮನುಷ್ಯನ ನೋಡಿ ಎಂಥ ಗುಣ ಅಂದರೆ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆಗಾಲ ಬಂದರೆ ಅಯ್ಯೋ ಮಳೆ ಅಂದರೆ. ಹೀಗೆ ಏನು ಬಂದರು ಯಾವ ಕಾಲಕ್ಕೂ ಹೊಂದ್ಕೊಳ್ಳಲ್ಲ ಮನುಷ್ಯ, ಟೀಕೆ ಮಾಡ್ತಿರ್ತಾನೆ. ಅದು ಬಿಡಿ, ಕಾಲಕ್ಕಾಯಿತು. ಮನುಷ್ಯನಿಗೆ ನೋಡಿ, ಒಬ್ಬ ಮನುಷ್ಯ ಅವ್ರು ಚೆನ್ನಾಗಿ ಹೇಳ್ತಾರೆ, ನಡೆಯುವರ ಕೇಳುವರು ಯಾಕೆ ನಡೆಯುವೆ ಎಂದು, ಓಡುವರ ಕೇಳುವರು ಯಾಕೆ ಓಡುವೆ. ನೀವು ನಡೆದರೂ ಕೇಳ್ತಾರಂತೆ ಯಾಕೆ ನಡೀತಿದೀಯಾ, ಯಾಕೆ ಓಡ್ತಿದೀಯಾ ಅಂತ. ಕುಂತರೆ ಕೇಳ್ತಾರಂತೆ ಯಾಕೆ ಕುಂತಿದ್ದೀಯಾ ಅಂತ. ನೋಡಿ, ನೀವು ಕೂತ್ಕೊಂಡ್ರೆ ಅಯ್ಯೋ ನೀವು ಕುತ್ಕೊಂಡಿದ್ದ ನೋಡಪ್ಪ ಏನು ಕೆಲಸ ಇಲ್ಲ ಅಂತ ಟೀಕೆ ಮಾಡ್ತಾರೆ. ನೀವೆದ್ದು ಓಡ್ತಾ ಇದ್ದರೆ ಅದಕ್ಕೊಂದು ಟೀಕೆ ಮಾಡ್ತಾರೆ. ಇವನಿಗೇನು ಭಾಳ ಆಸೆ ಮರೆಯ, ಯಾವಾಗ ನೋಡಿದ್ರು ಬರೀ ಬದುಕು ಓಟ, ಬರೀ ಅದ್ರಾಗೆ ಇರ್ತಾನೆ, ಒಂದು 5 ನಿಮಿಷ ಕೂತ್ಕೊಳ್ಳಲ್ಲ ಅಂತ ಟೀಕೆ ಮಾಡ್ತಾರೆ ಅಲ್ವಾ. ಜನ ಹೆಂಗಿದೆ ನೋಡಿ ಸಮಾಜ. ನೀವು ಏನು ಮಾಡಿದ್ರು ಅಷ್ಟೇ, ಬರೆದರೆ, ನೀವು ಬರವಣಿಗೆ ಇದೆ ಅಂತಂದರೆ ಬರೆದರೆ ಟೀಕೆ ಮಾಡ್ತಾರೆ, ಓದಿದರೆ ಟೀಕೆ ಮಾಡ್ತಾರೆ, ನೀವು ಸುಮ್ಮನಿದ್ರೆ ಟೀಕೆ ಮಾಡ್ತಾರೆ. ಹಾಗಾಗಿ ಇವೆಲ್ಲ ಮಾಡ್ತಾರವರು ಅಂತೇಳಿದರೆ ನಾವೇನು ಮಾಡ್ಬೇಕು ಹೇಳಿ. ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ಅಕ್ಕಮಹಾದೇವಿಯ ವಚನದ ಸಾರಾಂಶ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇದು ನಿಮ್ಮ ಜೀವನಕ್ಕೆ ಭಾಳ ಅನ್ವಯ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ಈ ವಚನ ಈಗ ಮೊದಲಿನ ವಚನಗಳು ಅನ್ವಯ ಆಗಲ್ಲ ಅಂತಲ್ಲ, ಅದು ಮುಂದೆ ಯೋಚನೆ ಮಾಡ್ಬೋದಾದಂಥ ಯೋಚನಾ ಸ್ತರ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದಾಗ ಅರ್ಥ ಆಗುತ್ತೆ. ಆದರೆ ಇದು ನಿಮಗೆ ಭಾಳ ನಿಮ್ಮ ಜೀವನಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಸಾಧಿಸುವ ದಾರಿಯಲ್ಲಿದ್ದೀರಿ, ಗುರಿಯಲ್ಲಿದ್ದೀರಿ, ನಿಮಗೆ ಅಡೆತಡೆಗಳಾಗಿ ಇಂಥವುಗಳೆಲ್ಲ ಬರ್ತಾ ಇರ್ತವೆ. ಅವುಗಳನ್ನು ನಿವಾರಿಸಿಕೊಂಡು ನಿಮ್ಮ ಜೀವನವನ್ನು ನೀವು ಸಾಧಿಸಿಕೊಳ್ಳಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಈ ಪದ್ಯ ಮತ್ತು ನಿಮಗೇನು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮೊದಲು ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಇಂಥ ಅನೇಕ ವಿಡಿಯೋ ಕ್ಲಾಸ್ಗಳನ್ನು ಮಾಡಿ ಹಾಕ್ತೀವಿ. ನೀವಂತೂ ಈಗ ಕಾಲೇಜಿಗೆ ಬರುವಂತಿಲ್ಲ, ಈ ವಿಡಿಯೋಗಳನ್ನು ನೋಡಿಕೊಂಡು ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ. ಅರ್ಥೈಸಿಕೊಂಡು
ಅವನ ಕೇಳಿದರೆ ಅರ್ಥ ಆಗುತ್ತೆ. ಇದು ಕನ್ನಡ ಅವಶ್ಯಕ ಪತ್ರಿಕೆ ಆಗಿರೋದ್ರಿಂದ ವಿಮರ್ಶಾತ್ಮಕವಾಗಿ ಬರೀಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬರೆಯೋದು ಅಂತೇಳಿ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅನ್ನುವಂಥದ್ದು. ಓಕೆ ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯದ ವಿವರಣೆಯನ್ನು ನೋಡಿ ಅನ್ನುವಂಥದ್ದು.